ರೇಣುಕಾಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ ಜೈಲು ಸೇರಿ 100ಕ್ಕೂ ಹೆಚ್ಚು ದಿನಗಳಾಗಿದೆ. ಇದೇ ಸಂದರ್ಭದಲ್ಲಿ ಅವರಿಗೆ ಬೆನ್ನು ನೋವು ಉಲ್ಬಣಿಸ್ತಾ ಇದೆ. ಇಂದು ಕೂಡ ದರ್ಶನ್ಗೆ ಆರೋಗ್ಯ ತಪಾಸಣೆಯನ್ನ ಜೈಲಿನ ವೈದ್ಯಾಧಿಕಾರಿಗಳು ನಡೆಸಿದ್ದಾರೆ. ಜೈಲು ವೈದ್ಯ ಡಾಕ್ಟರ್ ರಾಜಶೇಖರ್ ಅವರು ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ. ಬೆನ್ನಿನ ಭಾಗದಲ್ಲಿ ಬಾವು ಕಡಿಮೆಯಾಗದ ಹಿನ್ನೆಲೆಯಲ್ಲಿ ನೋವು ಇನ್ನೂ ಹೆಚ್ಚಳ ಆಗಿದೆಯಂತೆ. ಇನ್ಫ್ಯಾಕ್ಟ್ ದರ್ಶನ್ಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಸಲಹೆಯನ್ನ ಕೂಡ ವೈದ್ಯರು ಕೊಟ್ಟಿದ್ದಾರೆ. ವೈದ್ಯರ ಒಪಿನಿಯನ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಸರ್ಜಿಕಲ್ ಆಪರೇಷನ್ ಮಾಡಿಸ್ಕೊಳ್ಳುವಂತ ಇದೆ. ಆದರೂ ಅವರು ಕೋರ್ಟ್ ಆದೇಶವನ್ನ ನೋಡಿಕೊಂಡು ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಂತೆ. ಯಾಕಂದ್ರೆ ಅವರಿಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಇವತ್ತು ಸಿ ವಿ ನಾಗೇಶ್ ಅವರು ಪ್ರಚಂಡ ವಾದವನ್ನು ಅವ್ರ ಪರ ಮಂಡಿಸ್ತಾ ಇದ್ದಾರೆ. ಗ್ಯಾರಂಟಿ ಬೇಲ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್. ಹಿಂಗಾಗಿ ಯಾವುದಕ್ಕೂ ಬೇಲ್ ಡಿಸಿಷನ್ ಡಿಸೈಡ್ ಆಗ್ಬಿಡ್ಲಿ, ಆಮೇಲೆ ಸರ್ಜಿಕಲ್ ಆಪರೇಷನ್ ಇಲ್ಲೇ ಮಾಡಿಸ್ಕೊಳ್ಬೇಕಾ ಏನ್ ಕತೆ ಅನ್ನೋದನ್ನ ನೋಡ್ತೀನಿ ಅಂತ ಹೇಳ್ತಾ ಇದ್ರಂತೆ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ನಾವು ವರದಿ ಮಾಡ್ತಾ ಇದ್ವಿ, ಇನ್ನೊಂದು 10 ದಿನದಲ್ಲಿ ಬೆಂಗಳೂರಿಗೆ ಹೋಗ್ತೀನಿ ನಾನು ಅಂತೆಲ್ಲ ಅಲ್ಲಿ ಜೈಲಿನ ಸಿಬ್ಬಂದಿಗಳ ಹತ್ರ ಅವರು ಹೇಳ್ಕೊಳ್ತಾ ಇದ್ರಂತೆ. ಅಷ್ಟು ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ ಅವರು.